ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ವತಿಯಿಂದ ಬೆಂಗಳೂರಿನಲ್ಲಿಂದು 66ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ಬಿಇಎಲ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಆನ್ಸಿ ಜೇಮ್ಸ್ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಜೆಕೆ ದುರ್ಗಾ, ಕಾರ್ಯವಾಹಿ ಪ್ರಧಾನ ವ್ಯವಸ್ಥಾಪಕ ಚೇತನ್ ಜಯಸಿಂಗ್ ಪಾಟೀಲ್, ಪ್ರಧಾನ ವ್ಯವಸ್ಥಾಪಕರಾದ ಮಂಜುಳಾದೇವಿ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಉದ್ಯೋಗಿಗಳನ್ನು ಸನ್ಮಾನಿಸಲಾಯಿತು. ಎಲ್ಲರಿಗೂ 69ನೇ ಕರ್ನಾಟಕ ಬಳಿಕ ದೂರದರ್ಶನದೊಂದಿಗೆ ಮಂಜುಳಾದೇವಿ, ಕನ್ನಡ ಮತ್ತು ಕನ್ನಡದ ಸಂಸ್ಕೃತಿ ನಮ್ಮಲ್ಲಿ ಏಕತೆ ಮೂಡಿಸಿದೆ, ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಸಂಕೇತವಾಗಿದೆ ಎಂದರು. ಎಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಉಳಿಸಿ ಆ ರೀತಿಯಲ್ಲಿ ನಮ್ಮ ತಾಯಿ ಭುವನೇಶ್ವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸೋಣ. ಜೈ ಕರ್ನಾಟಕ, ಜೈ ಬಿಇಎಲ್. ಭಾರತ್ ಎಲೆಕ್ಟ್ರಾನಿಕ್ಸ್ ಯೋಗಕ್ಷೇಮ ವಿಭಾಗದ ಉಪವ್ಯವಸ್ಥಾಪಕ ಶಂಕರಪ್ಪ, ಬಿಇಎಲ್ ಸಂಸ್ಥೆ ಕನ್ನಡ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬರುತ್ತಿದೆ, ಕನ್ನಡ ರಾಜ್ಯೋತ್ಸವ ಆಚರಣೆ ಉದ್ಯೋಗಿಗಳಿಗೆ ಹೆಮ್ಮೆಯ ಸಂಗತಿ ಎಂದರು. ಆ ಸ್ಪರ್ಧೆಗಳ ವಿಜೇತರಿಗೆ ಈ ವೇದಿಕೆಯಲ್ಲಿ ಬಹುಮಾನವನ್ನು ವಿತರಣೆ ಮಾಡ್ತೇವೆ. ಹಾಗೆ ನಮ್ಮ ಇಡೀ ವರ್ಷದಲ್ಲಿ ನಮ್ಮ ಕಾರ್ಖಾನೆಗೆ ಆಡಳಿತ ವರ್ಗಕ್ಕೆ ಹೆಚ್ಚು ಉಳಿತಾಯ ಮಾಡಿದಂಥ ಸಲಹಾ ಪುರಸ್ಕೃತರನ್ನು ಕರೆಸಿ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡ್ತೇವೆ.